ನಮಸ್ಕಾರ ಎಲ್ಲರಿಗೂ. ಒಂದು ಸಲ ಈ ವಿಧಾನದೊಳಗೆ ಆಲೂಗಡ್ಡೆ ಗ್ರೇವಿನ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ಮತ್ತು ಮಾಡೋದನ್ನು ಅಷ್ಟು ಸಿಂಪಲ್ ಆಗೈತೆ ರೀ. ಬರೀ ಹಾಗಿದ್ರೆ ಈ ಆಲೂಗಡ್ಡೆ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಮಸಾಲೆನ ಹುರ್ಕೊಳ್ಬೇಕಾಗ್ತೈತೆ ರೀ. ಇಲ್ಲೇ ಕಡಾಯಿ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನಿ ರೀ. ಇದಕ್ಕೀಗ ನಾನು ಮಸಾಲೆ ಹಾಕ್ಕೊಳತ್ತೇನೆ ರೀ. ಮಸಾಲೆಗೆ ಅಂತ ಹೇಳಿಲ್ಲ, ನಾನು ಒಂದು 2 ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ತೊಗೊಂಡ್ರಿ. ಕಟ್ ಮಾಡಿಬಿಟ್ಟು 3 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಬಡೆ ಸೊಪ್ಪು ತೊಗೊಂಡ್ರಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಮತ್ತು ಇಲ್ಲಿ ಖಾರಕ್ಕೆ ಅಂಥೇಳಿ ನಾನು ಒಂದು 7 ಮೆಣಸಿಕಾಯಿನ ತೊಗೊಂಡೇನೆ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಂತ ಹೇಳಿ ನೋಡ್ಕೊಂಡ್ಬಿಟ್ಟು ತೊಗೊಳ್ಬೇಕಾಗ್ತೈತೆ ರೀ. ಈಗ ಇದನ್ನೆಲ್ಲನೂ ಹಾಕಿಬಿಟ್ಟು ಹುರ್ಕೊಳ್ಬೇಕಾಗ್ತೈತಿ. ಚಲೋ ತಂಗ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೆ ಇದು ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಕೆಲವೊಂದು ಸಲ ಗ್ರೇವಿಗಳಿಗೆಲ್ಲ ಟೊಮ್ಯಾಟೊ ಹಾಕಿ ಮಾಡ್ತಾರೆ, ಆದರೆ ಇದಕ್ಕೆ ನಾನು ಟೊಮ್ಯಾಟೊ ಹಾಕಲ್ದನ ಮಾಡತ್ತೇನೆ ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಹುರಿದೈತಿ. ಇಷ್ಟು ಹುರಿದ್ರೆ ಸಾಕು ನೋಡಿರಿ. ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈ ಮಸಾಲೆ ಎಲ್ಲನೂ ತಣ್ಣಗಾಗಕ್ಕೆ ಬಿಡಬೇಕಾಗ್ತೈತೆ ರೀ. ನಾನು ಇದು ಕಡಾಯಿ ಒಳಗನ ತಣ್ಣಗೆ ಮಾಡ್ಕೊಳಕ್ಕೆ ಇಡತ್ತೇನೆ ನೋಡಿರಿ. ಇದನ್ನು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕಿ ರುಬ್ಕೊಳ್ಬೇಕಾಗ್ತೈತೆ ರೀ. ನೋಡಿರಿ, ಈಗ ಇದನ್ನೆಲ್ಲನೂ ಮಿಕ್ಸಿ ಜಾರ್ ಒಳಗೆ ಹಾಕಿ ರುಬ್ಕೊಳತ್ತೇನೆ. ಸ್ವಲ್ಪ ನೀರು ಹಾಕಿಬಿಟ್ಟಿದ್ದನ್ನ ರುಬ್ಕೊಳ್ಬೇಕಾಗ್ತೈತಿ. ನೈಸಾಗಿ ಪೇಸ್ಟ್ ಮಾಡಿಕೊಡ್ರಿ. ನಾನು ಕೊತ್ತಂಬರಿ ಹಾಕೋದು ಮರ್ತಿದ್ದೆ ರೀ. ಈಗ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಸೇರಿಸ್ಬಿಟ್ಟು ರುಬ್ಕೊಂಡನಿ. ಈ ರೀತಿಯಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗಿಲ್ಲ ನಾನು ಒಂದು 4 ಆಲೂಗಡ್ಡೆ ತೊಗೊಂಡ್ರಿ ಬೇಯಿಸಿಬಿಟ್ಟು. ಈಗಿಲ್ಲೇ ಒಗ್ಗರಣೆ ಮಾಡ್ಕೊಳತ್ತೇನೆ ರೀ. ಇದೇ ಕಡಾಯಿ ಒಳಗೆ ನಾನು ಒಂದು 7 ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡ್ನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳತ್ತೀನಿ. ಈಗ ಇದಕ್ಕೆ ರುಬ್ಬಿರೋಂಥ ಪೇಸ್ಟ್ ಏನಿತ್ತಲ್ರಿ ಅದನ್ನು ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಇಲ್ಲಿನೂ ಕೂಡ ಉಳ್ಳಾಗಡ್ಡಿ ಒಗ್ಗರಣೆಗೆ ಹಾಕೋಬೋದು ರೀ. ಈಗಿದು ಮಸಾಲೆ ಹಾಕಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಮಸಾಲೆ ಎಲ್ಲ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರೀ. ಸ್ವಲ್ಪ ಏನಾರ ಹಸಿ ವಾಸನೆ ಇತ್ತಂದ್ರೆ ಅದು ಕೂಡ ಹೋಗ್ತೈತಿ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲ ಫ್ರೈ ಆಗೈತಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಈಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕೇನ್ರಿ. ಹಂಗೆ ಒಂದು 2 ಚಿಟಿಕೆ ಆಗುವಷ್ಟು ಹಿಂಗೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಳತ್ತೇನೆ ರೀ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ನಮ್ಗೆ ಈಗ ಏನೈತಲ್ರಿ, ನಮ್ಗೆ ಆಲೂಗಡ್ಡೆ ಗ್ರೇವಿಗೆ ನೀರು ಎಷ್ಟು ಬೇಕಂತ ಹೇಳಿ ನೋಡ್ಕೊಂಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗ್ತೈತಿ. ನಾನಿಲ್ಲಿ ಮಿಕ್ಸಿ ಜಾರ್ ಒಳಗೆ ಮಸಾಲೆ ರುಬ್ಬಿದ್ದಲ್ರಿ, ಅದರೊಳಗೆ ಇನ್ನೂ ಸ್ವಲ್ಪ ಮಸಾಲೆ ಉಳಿದಿತ್ತು. ಅದರೊಳಗನ ನೀರು ಹಾಕಿಬಿಟ್ಟು ಸೇರಿಸ್ಕೊಳತ್ತೇನೆ. ನಾನಿಲ್ಲಿ ಟೋಟಲಾಗಿ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡನಿ. ನಿಮ್ಗೆ ನೀರು ಎಷ್ಟು ಬೇಕು ಅಂಥೇಳಿ ನೋಡ್ಕೊಂಬಿಟ್ಟು ಸೇರಿಸ್ಕೊಡ್ರಿ ಗ್ರೇವಿಗೆ. ಈಗ ಇದನ್ನು ಸಹಿತ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ಟೇಸ್ಟ್ ಮಾಡಿಕೊಡ್ರಿ. ಈಗ ಇದು ಪೂರ್ತಿಯಾಗಿ ಕುದಿ ಬರ್ಬೇಕ್ರಿ. ಈಗ ಇದು ಪೂರ್ತಿಯಾಗಿ ಕುದಿ ಬಂದೈತ್ರಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳ್ಬೇಕಾಗ್ತೈತಿ. ನಾನಿಲ್ಲೇ ಸಣ್ಣದಾಗಿ ಪೀಸ್ನ ಕಟ್ ಮಾಡ್ಕೊಂಡು ನೋಡ್ತಿರ್ಬೋದು ರೀ. ಈಗ ಇದನ್ನು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಡ್ರಿ ಚೆಂದಂಗೆ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ನಮ್ಮ ಚಾನಲ್ಗೆ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ. ಈಗ ನೋಡಿರಿ, ಇದು ಕುದಿ ಬಂದೈತಿ. ಇದನ್ನು ಜಸ್ಟ್ ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವಲ್ರಿ ಅಷ್ಟು ರುಚಿಯಾಗಿ ಈ ಆಲೂ ಗ್ರೇವಿ ಬರ್ತೈತೆ ಅಂತ ಹೇಳ್ತೇನೆ ರೀ. ಈಗ ನೋಡಿರಿ, ಇದು 5 ನಿಮಿಷ ಆಗೈತಿ. ನೋಡ್ತಿರ್ಬೋದು ರೀ ಎಲ್ಲನೂ ಎಷ್ಟು ಚಂದ ಆಲೂಗಡ್ಡೆ ಬೆಂದೈತಿ ಮತ್ತು ಪೂರ್ತಿಯಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಬಂದೈತಿ. ಈಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಆಲೂ ಗ್ರೇವಿ ರೆಡಿ ಆಗ್ತೈತೆ ರೀ. ಚಪಾತಿಗೆ, ದೋಸೆಗೆ, ಪೂರಿಗೆ, ಪ್ಲೇನ್ ರೈಸ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಆಗಿರ್ತೈತೆ ಅಂತ ಹೇಳ್ತೇನೆ ರೀ. ಜಸ್ಟ್ ಆಲೂಗಡ್ಡೆ ಬೇಯಿಸಿಟ್ಕೊಂಡ್ರೆ ಸಾಕು ನೋಡಿರಿ. ಈ ಆಲೂಗಡ್ಡೆ ಗ್ರೇವಿನ ಫಟ್ ಅಂಥೇಳಿ ಮಾಡ್ಕೋಬೋದು. ನೀವು ಕೂಡ ಈ ವಿಡಿಯೋನ ನೋಡಿಬಿಟ್ಟು ಎಂಜಾಯ್ ಮಾಡಿರಿ ಅಂತ ತಿಳ್ಕೊತೇನೆ. ಹಂಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ರೀ, ಒಂದು ಸಲ ವಿಸಿಟ್ ಮಾಡಿರಿ. ನಿಮ್ಗೆ ಸೂಪರ್ ಆಗಿರೋಂಥ ರೆಸಿಪಿಗಳು ಸಿಗ್ತಾವಂತ ಹೇಳ್ತೀನಿ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.